ದಿಸ್ ಮೈಸೂರು ಪ್ಯಾಲೇಸ್. ಶಿಯರ್ಸ್ ಬಾಯ್ಸ್. ನಾಚಿಕೆನೇ ಇಲ್ಲೇ ಹಂಗ ಕುಡಿತಾನಲ್ಲಿ ಅವ. ಮತ್ತೆ ಅದ್ ನೇಳ್ ಬಾಯಿ ಬಿಟ್ಟು ಗಂಡಸೂರಂಗ್ ಮಾತಾಡಕ್ ಕಲಿ ಒಂದ್ ಸ್ವಲ್ಪ. ಜೀವ ಬಂತು ಈಗ ಅವ್ನು ಪಾಪ ನಾಷ್ಟ ಮಾಡಿ. ಎಕ್ಸ್ಪ್ಲೋರ್ ಮಾಡಬೇಕು, ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋಗ್ಬೇಕು ಅನ್ಕೊಂಡಿದ್ವಿ. ವಿ ಆರ್ ನಾಟ್ ಸ್ಟೇಯಿಂಗ್ ಇನ್ ಮೈಸೂರು ಟುಡೇ. ಒಂದರ ಸಣ್ಣ ಎಲಿಫೆಂಟ್ ಅರ ಕಂಡ್ರು ಕಾಣಬೇಕಪ್ಪ ಪ್ಲೀಸ್ ದೇವ್ರೆ. ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ಬೇಬಿ ಎಲಿಫೆಂಟ್. ಹೌ ಆರ್ ಯು ಫೀಲಿಂಗ್? ಟ್ರಿಪ್ ಬಂದಿದೆ, ಹೇಗೆ ಫೀಲ್ ಆಗ್ತಾ ಇದೆ? ಎಷ್ಟು ಮಸ್ತ್ ಬಿಸಿಲು ಐತಿ. ಈ ಬಿಸಿಲು ಎಂಜಾಯ್ ಮಾಡೋದಿದ್ರೆ ಹುಬ್ಬಳ್ಳಿಯಾಗ ಮಾಡ್ತಿದ್ವಿ ನಾವು. ದಿಸ್ ಇಸ್ ಮೈ ಸೆಕೆಂಡ್ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್. ದಿಸ್ ಇಸ್ ದ ವ್ಯೂ. ರೀಚ್ಡ್ ವಯನಾಡ್. ಆ್ಯಕ್ಚುಲಿ ನಂದು ನಾಳೆ ಒಂದು ರೆಸಾರ್ಟ್ ಬುಕ್ ಮಾಡಿದ್ವಿ. ಕಾರ್ತಿಕ ನೋಡು ಅದನ್ನ. ಮೈಸೂರು ಅರಮನೆ ನೋಡಿ ಹೆಂಗೈತಿ. ಏನ್ ನೋಡ್ತಿ? ನೋಡ್ಲೆ ಈ ಕಡೆ ಮಾಡ್ಲೆ. ದಿಸ್ ಮೈಸೂರು ಪ್ಯಾಲೇಸ್ ನೋಡು. ಏನ್ಲೇ ಕಾರ್ಯ ನಮ್ಗಾರ ಏನ್ ನೋಡ್ತಿ? ಪಿಕ್ಚರ್ದಾಗ ಪಿಕ್ಚರ್ನ ನೋಡ್ರಿ. ನಾಷ್ಟ ಆಗೋದಿಲ್ಲ ಮತ್ತೆ ಅದ್ನ ಹೇಳ. ಅದು ಬಿಟ್ಟು ಎಲ್ಲಿ ಬೇಕಾದ ಅಲ್ಲಿ ನಿಲ್ಲಿಸ್ತಿ, ಅಲ್ಲಿ ತಿಂತೀನಿ ಅಂದ್ರ ಈಗ ಏನ್ ತಿಂತಿ ಹೇಳ? ಊಟ ಮಾಡೋಣ ನಾಷ್ಟ ಮಾಡೋಣ. ನಿಂದ ಒಪಿನಿಯನ್ ಹೇಳಿ, ಬರೀ ನಮ್ದ ಕೇಳ್ತೇನ? ಮತ್ತ ಅದ್ನ ಹೇಳ ಬಾಯಿ ಬಿಟ್ಟು ಗಂಡಸೂರಂಗ್ ಮಾತಾಡಕ್ ಕಲಿ ಒಂದ್ ಸ್ವಲ್ಪ. ಏನ್ ಮಾತಾಡಿ ಕೇಳಿದ್ರ ಶಟ್ಕೊಂಡ್ ಕುಂದ್ರದ ಮುಖ ನೋಡ, ಬರೀ ಎಲ್ಲದಕ್ಕೂ ಶಟ್ಕೊಂಡ್ ಕುಂದಿರ್ತಿಯಲ್ಲ. ನಾಷ್ಟ ಮಾಡೋ ಅಂತ ಬಾಯಿಗಿಲ್ಲಿ. ಈಗ ನಿಂಗ್ ನಾಷ್ಟ ಬೇಕೋ ಊಟ ಬೇಕು ಅದ್ನ ಹೇಳ. ಅರ್ಬಿ ಬೇಡ ನೋಡ, ಕ್ಯಾನ್ಸಲ್. ನಮ್ಮ ತಮ್ಮ ಈಗ ಸಮಾಧಾನ ಅದ. ಜೀವ ಬಂತು ಈಗ ಅವ್ನು ಪಾಪ ನಾಷ್ಟ ಮಾಡಿ. ಆದ್ರೆ ನನಗ ಗುಡ್ ಮಾರ್ನಿಂಗ್. ಬಾಲಿ ಆನಂದ್, ನೀನು ಫ್ರೆಶ್ ಅಪ್ ಆಗಿ ಎದ್ದು ಹೊರಗಡೆ ಬಂದೇವಿ. ಆ್ಯಕ್ಚುಲಿ ಇವತ್ತು ಮೈಸೂರೊಳಗೆ Airbnb ಬುಕ್ ಮಾಡಿದ್ವಿ. Airbnb ಒಳಗೆ ಹೋಗಿ ಚೆಕ್ ಇನ್ ಆಗಿ ಮೈಸೂರು ಎಕ್ಸ್ಪ್ಲೋರ್ ಮಾಡಬೇಕು, ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ವಿ. ಬಟ್ ಸ್ಲೈಟ್ ಚೇಂಜ್ ಇನ್ ಪ್ಲ್ಯಾನ್. ವಿ ಆರ್ ನಾಟ್ ಸ್ಟೇಯಿಂಗ್ ಇನ್ ಮೈಸೂರು ಟುಡೇ. ವಿ ಆರ್ ಗೋಯಿಂಗ್ ಡೈರೆಕ್ಟ್ಲಿ ಟು ವಯನಾಡ್. ಆ್ಯಕ್ಚುಲಿ ನಾಳೆಗೆ ವಯನಾಡ್ ಒಳಗೆ ಒಂದು ಸ್ಟೇ ಬುಕ್ ಮಾಡಿದ್ವಿ. ಬಟ್ ಇನ್ನೊಂದು ಯಾವುದೋ ಒಂದು ಕ್ರಾಸ್ ರೋಡ್ಸ್ ಹಾಸ್ಟೆಲ್ ಅಂತ ಐತಿ, ಅದನ್ನ ಬುಕ್ ಮಾಡ್ಕೊಂಡೇವಿ. ಈಗ ಅಲ್ಲಿ ಹೋಗ್ಬೇಕು. ಬಂಡೀಪುರ್ ರಿಸರ್ವ್ ಮೇಲೆ ಹೋಗ್ತಾ ಇದ್ದೀವಿ. ನೋಡೋಣ. ನಮ್ಮ ಆನಂದ್, ನಮ್ಮ ಕಾರ್ತಿಕ್ ನಂತದ್ ಯಾವ್ದಾದ್ರು ಒಂದು ಟೈಗರು ಅಥವಾ ಇವನಂತದೊಂದು ಎಲಿಫೆಂಟ್ ಬಂದ್ರೆ ಐಲ್ ಬಿ ದ ಹ್ಯಾಪಿಯೆಸ್ಟ್. ಟೈಗರ್ ಬರ್ಲಿಲ್ಲ ಅಂದ್ರೆ ನಡೀತೈತೆ. ಎಲಿಫೆಂಟ್ ನನ್ನ ಫೇವ್ರೇಟ್ಸ್. ಎಲಿಫೆಂಟ್ ಸಿಗ್ಬೇಕಂತ ಆಸೆ. ಏನು ಅನ್ನತ್ತಿದ್ದಿ? ಇವ ಬ್ಲ್ಯಾಕ್ ಕೋಬ್ರಾ. ಬ್ಲ್ಯಾಕ್ ಕೋಬ್ರಾ. ಈಗ ಹೈವೇ ಮೇಲೆ ನಿಂತೆ ಇಷ್ಟೊತ್ತನ ಹಸು ಭಾಳ ಆಗಿತ್ತು. ನಮ್ಮ ಕಾರ್ತಿಕ್ ಅವ್ರ ಪೀಸ್ ಡಯಾಬಿಟ್ಟಿದ್ರು ಪೂರ. ಕಾರ್ತಿಕ್ ಅವರಿಗೆ ನಾಷ್ಟ ಮಾಡಿಸೀವಿ, ಕಾಫಿ ಕುಡಿಯಕ್ಕೆ ನಿಂತೀವಿ. ಕಾಫಿ ಕುಡಿದು ಹೋಗುವ. ಶಿಯರ್ಸ್ ಬಾಯ್ಸ್. ನಾಚಿಕೆನೇ ಇಲ್ಲೇ ಹಂಗ ಕುಡಿತಾನಲ್ಲಿ ಅವ. ಶಿಯರ್ಸ್. ಪ್ಲೇಸ್ ಶಿಫ್ಟ್ ತಗೊಳ್ಳಿ, ಕೀನ ಆ ಕಡೆ ಇಟ್ಕೊಳ್ಳಿ. ಹಂಗ ಗಿಡ್ಡದನ್ನ ಮುಂದೆ ಸರ್ಸ್ಕೊಂತಾನ. ನಾ ಹೈಟ್ ಅದೇ, ನಾ ಹಿಂದೆ ಸರ್ಸ್ಕೊಂತೀನಿ. ಲೆಟ್ಸ್ ಗೋ. ಇನ್ನ 3 ತಾಸು ರೀಚ್ ಆಗಕ್. ಬೇಸರ ಮಾಡ್ಸಂತಾರ ಇವರಿಬ್ರು ಆಲ್ರೆಡಿ. ಏನ್ ಹಾಡು ಕೇಳ್ತಿಲ್ಲ. ನಿನ್ನೆ ರಾತ್ರಿ ಹಾಡು ಕೇಳಿ 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 ಬೇಸರ ಆಗ್ಬಿಟ್ಟು ಒಂದ್ ಹಾಡು ಉಳಿದಿಲ್ಲ, ಅಷ್ಟು ಹಾಡು ಕೇಳ್ಬಿಟ್ಟ. ನೀನು ಫಾರೆಸ್ಟ್ ಏರಿಯಾ ಬಂತಂದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಏನ್ರ ವೈಲ್ಡ್ ಆನಿಮಲ್ಸ್ ಬರ್ತಾವು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿನಿ. ಅದು ಎಷ್ಟು ಹಳ್ಳ ಹಿಡಿಸ್ತೈತೋ ಏನೋ ಅದು ಗೊತ್ತಿಲ್ಲ. ಒಂದರ ಸಣ್ಣ ಎಲಿಫೆಂಟರ ಕಂಡ್ರು ಕಾಣಬೇಕಪ್ಪ ಪ್ಲೀಸ್ ದೇವ್ರೆ, ಪ್ಲೀಸ್. ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ಹಂಪೈತ ಆನಂದಲ್ಲಿ ಎಲ್ಲ ಹೇಳಿದೆ. ಕಾರ್ತಿಕ್ ಏನಾದರೂ ಹೇಳಿ ಸರ್. ಹೌ ಆರ್ ಯು ಫೀಲಿಂಗ್? ಟ್ರಿಪ್ ಬಂದಿದೆ, ಹೇಗೆ ಫೀಲ್ ಆಗ್ತಾ ಇದೆ? ಮುಂದೆಗಡೆ ಬನ್ನಿ. ಏನಾಯ್ತು? ಇನ್ ಮ್ಯಾಚ್ ಚಲೋ ಅಲ್ಲ ಟ್ರಿಪ್ ನಮ್ದು. ಇನ್ ಮ್ಯಾಚ್ ಇಷ್ಟೊತ್ತನ ಟೈಮ್ ಪಾಸ್ ಆಗತ್ತಂತ. ಇನ್ಮೇಲೆ ಟ್ರಿಪ್ ಚಾಲು ಅಂತ. ವಯನಾಡು ಫುಲ್ ಹಿಂಗೆ ಮಳೆ, ಫುಲ್ ಹೆವಿ ರೇನ್ ಇರ್ತೈತಿ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಎಷ್ಟು ಮಸ್ತ್ ಬಿಸಿಲು ಐತಿ. ಈ ಬಿಸಿಲು ಎಂಜಾಯ್ ಮಾಡೋದಿದ್ರೆ ಹುಬ್ಬಳ್ಳಿಯಾಗ ಮಾಡ್ತಿದ್ವಿ ನಾವು.
ಅಲ್ಲೇ ಹುಬ್ಳಿ ಧಾರವಾಡ 2 ರೌಂಡ್ ಅಡ್ಡಾಡ್ಬಿಟ್ಟಿದ್ವಿ ಅಂದ್ರೆ ಆಗ್ಬಿಡ್ತಿತ್ತು. ಅಲ್ಲೇರು ಮಳಿ ಇರಲಿ ದೇವ್ರೆ ಪ್ಲೀಸ್, ದಿಸ್ ಇಸ್ ಮೈ ಸೆಕೆಂಡ್ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್. ಬಸವ ಜಯಂತಿ ಮಾಡತ್ತಾರ ಇಲ್ಲಿ ಗುಂಡ್ಲುಪೇಟೆ ಒಳಗೆ. ಯಾವ ಗುಂಡ್ಲುಪೇಟೆ ನಾವು ಇಲ್ಲಿದೆ, ತಪ್ಪು ಹೇಳಿದ್ದೆ ಮತ್ತೆ, ಕರೆಕ್ಟ್ ಹೇಳಿದಲ್ಲ. ಈಗ ಯಾಕೆ ಮಾಡತ್ತಾರ ಬಸವ ಜಯಂತಿ ಅಂತ ನನಗೆ ಗೊತ್ತಿಲ್ಲ. ಡಿ ಜೆ ಅದೆಲ್ಲ ಹಚ್ಚಾರಪ್ಪ. ಯಾವ್ದೋ ಬಾಯಿ ಎಂಟರ್ ಆದ ಈಗ ಬಂಡೀಪುರ್ ಟೈಗರ್ ರಿಸರ್ವ್ ಎಂಟರ್ ಆದಿನೋ ಈಗ ಕೇರಳ ಅಲ್ಲ. ಒಂದರ ಟೈಗರ್ ಕಾಣ್ಲಿಪ್ಪ. ಬಂಡೀಪುರ್ ಫಾರೆಸ್ಟ್ ಎಲ್ಲರೂ ಏನಾರು ಕಾಣ್ಬೇಕಪ್ಪ ಪ್ಲೀಸ್. ಆನಿ ಕಾಣ್ಬೇಕು, ಮೇನ್ ಏನಾರು ಒಂದರ ಕಾಣ್ಬೇಕು. ಅದ್ರ ಸಂಬಂಧ ಅಂತ ಈ ರೂಟಿಗೆ ಬಂದ್ವಿ. ಆ್ಯಕ್ಚುಲಿ ಇದ್ರ ಬಿಟ್ಟು ಇನ್ನೂ 2 ರೂಟ್ ಇದ್ದು, ಬಟ್ ನಮ್ಮ ಒಬ್ಬರು ಫ್ರೆಂಡು ಸಜೆಸ್ಟ್ ಮಾಡಿದ್ದಕ್ಕೆ ಈ ರೂಟಿಗೆ ಬಂದೇವಿ. ಮೋಸ್ಟ್ ಪ್ರಾಬ್ಲಿ ಏನಾರ ಕಾಣ್ಬೋದು, ಯಾಕಂದ್ರೆ ಆಗಳಲ್ಲಿ ಚಾ ಕುಡಿಯೋಕೆ ನಿಂತಲ್ಲಿ ಮಾತಾಡಂತಿದ್ರೆ ಎಲಿಫೆಂಟ್ ರೋಡ್ ಕ್ರಾಸ್ ಮಾಡ್ತಿರ್ತೈತಿ. ಐ ಮೀನ್ ಮಾಡತ್ತಿತ್ತಂದ್ರೆ ಇನ್ನು ಆಗತ್ತಿತ್ತಂದ್ರಲ್ಲ ನಿಂತಿದ್ದು ನೋಡ್ಯಾರು ಅಂತಂದ್ರೆ ಮೋಸ್ಟ್ಲಿ ಅದೇನು ಇಷ್ಟೊತ್ತ ನಾನು ನಿಂತಿರಂಗಿಲ್ಲ, ಆಬ್ವಿಯಸ್ಲಿ ಹೋಗಿರ್ತೈತಿ. ಬಟ್ ಸ್ಟಿಲ್ ಕಾಣಬೇಕು ಅಂತ ಆಸೆ. ಎಲ್ಲರೂ ಕಾಣೋ ಏನಾರ ಇಷ್ಟು ಜಲ್ದಿ ಕಾಣಂಗಿಲ್ಲ ಆಬ್ವಿಯಸ್ಲಿ, ಬಟ್ ಸ್ಟಿಲ್ ನೀರು ಕುಡಿಯಕ್ಕೆ ಇಲ್ಲಿ ರೋಡ್ ಮೇಲೆ ಏನು ಕುಡಿತಾವ ಬಂದು. ಸರ್ ಗೈಡ್ ಹೇಳಂತಾರ ಕೇಳ್ರಿ. ನೀನು ಕ್ರಾಸಿಂಗ್ ಮಾಡಿ ನೋಡ್ಬಾ. ಫಾ ಮೂಮೆಂಟ್ ಆಗ್ತಿದೆ, ಫಾ ಮೂಮೆಂಟ್. ಕಾರ್ತಿಕಿ ಕ್ರಾಸಿಂಗ್ ಮಾಡಿ ಬಿಡಬಾರ್ದವು. ಬೇಬಿ ಎಲಿಫೆಂಟ್ ಹೊಡಿ ನಿಲ್ಸ್ಬಿಡಿ, ಹಿಂದ್ಗಡೆ ಐತಿ. ವಾವ್, ಒನ್ ಎಲಿಫೆಂಟ್ ಸ್ಪಾಟೆಡ್ ಫೈನಲಿ. ಇಷ್ಟ ಐತಿ, ಮಸ್ತ್ ಇತ್ತು, ಚಂದ ದೊಡ್ಡದೈತಿ. ವಾವ್, ನಿಲ್ಸ್ ಸ್ವಲ್ಪ ಒನ್ ಮೋರ್ ಸ್ಪಾಟೆಡ್. 2 ಅದಾವ. ಇಲ್ಲೈತಿ, ಇಲ್ಲೈತಿ ಕೆಳಗೆ. ಹಾಯ್. ಹೊಡಿಲೆ ಜಲ್ದಿ ಹೊಡಿಲೆ, ಪಾಸ್ ಹೋಗೈತಿ. ಇಲ್ಲೇ 4 ಆತ್ತಮ್ಮ. ಮತ್ತೆ ಏನು 2 ನೀರು ದೋಸೆ, 1 ಲೀಟ್ರ್ ರೈಸಿಗೆಲ್ಲ ಹೊಟ್ಟಿ ತುಂಬತೈತಿ. ಇಲ್ಲೇ ರೈಟ್, ಇಲ್ಲೇ ಇನ್ನು ಜಸ್ಟ್ 130 ಮೀಟರ್ಸ್. ಒಬ್ಬ ಅಂತೂ ಇಂತೂ ಬಂದಿಪ್ಪ ಫೈನಲಿ. ತಗೊಳಪ್ಪ ನಿನ್ನ ಫೋನ್. ದಿಸ್ ಈಸ್ ದ ವ್ಯೂ. ನಮ್ಮ ಬಾಲ್ಕನಿಯಿಂದ ಇದು ವ್ಯೂ ಇವಾಗ ಸದ್ಯಕ್ಕೆ. ನೈಸ್, ವಂಡರ್ಫುಲ್. ಫೈನಲಿ ರೀಚ್ಡ್ ವಯನಾಡ್. ನಾವು ಮೈಸೂರು 1 o'clock ಬಿಟ್ಟಿದ್ವಿ, ವಯನಾಡ್ ಬಂದ್ವಿ 4:40. ಒಂದು ಹಾಸ್ಟೆಲ್ ಬುಕ್ ಮಾಡಿದ್ದೆ ನಾನು. ಇವರಿಬ್ರು ಮೊದಲು ಹೂ ಅಂದಿದ್ರಪ್ಪ, ಆಯ್ತು ಇರಲಿ ಓಕೆ ಅಂತ. ಅಲ್ಲಿ ಹೋಗಿ ಪೇಮೆಂಟ್ ಮಾಡಿ ಒಳಗೆ ಹೋಗೇವಿ. ಚಲೋ ಇಲ್ಲ, ಬೇಡ, ಡಾರ್ಮೆಂಟ್ರಿ ಬೆಡ್ ಅದಾವ, ಮತ್ತು ಹಾಸ್ಟೆಲ್ ಅಂದ್ರೆ ಹಂಗೆ ಇರ್ತೈತಿ ಅಂತ ನಾನು ಅಂದೆ. ಬೇಡ ಅಂತಂದ್ರೆ ಒಂದು ಹಾಫ್ ಆನ್ ಅವರ್ ಡಿಸ್ಕಸ್ ಮಾಡಿದ್ವಿ. ಇಲ್ಲ ಬೇರೆ ಕಡೆ ಮಾಡೋಣ ಆದಿರ ಅಂತಂದ್ರೆ ಸರಿ ಆಯ್ತು ಬಾ ಅಂತಂದು ಮತ್ತು ಸಿಟಿ ಒಳಗೆ ಒಂದು 8-9 ಕಿಲೋಮೀಟರ್ಸ್ ಬಂದು ಇಲ್ಲೊಂದು ರೂಮ್ ಬುಕ್ ಮಾಡೇವಿ. ಆ್ಯಕ್ಚುಲಿ ನಂದು ನಾಳೆ ಒಂದು ರೆಸಾರ್ಟ್ ಬುಕ್ ಮಾಡಿದ್ವಿ, ಅದು ನಾಳೆಗೆ ಇತ್ತು. ಅಂದ್ರೆ ನಾವು ಇವತ್ತು ಮೈಸೂರು ಒಳಗೆ ಇರೋರಿದ್ದಲ್ಲ, ಸೊ ಹಂಗಾಗಿ ನಾಳೆ ಅದು ಇತ್ತು. ಅದು ಹೆಂಗಿದ್ರು ಐತಿ. ಇವತ್ತು ಮೈಸೂರೊಳಗೆ ನಾವು ಇರೋದಾಗಲಿಲ್ಲ ಅಲ್ಲ, ಕ್ಯಾನ್ಸಲ್ ಮಾಡಿದ್ವಿ. ಸೊ ಈಗ ಬಂದಿಂದ ಇದು ರೂಮ್ ಹಿಂಗಾತ. ಇನ್ನೂ ಮಟ್ಟ ಊಟ ಇಲ್ಲ, ಏನಿಲ್ಲ. ಸ್ನಾನ ಮಾಡೋಕೆ ಹೋಗೋಣ. ಆನಂದ್ ಆದ್ಮೇಲೆ ಶೆಟ್ಟಿ ಆದ್ಮೇಲೆ ನಾ ಮಾಡ್ಬೇಕು. ಅದಾದ್ಮೇಲೆ ಇಲ್ಲೇ ಬಾಜು ಒಂದು ರೆಸ್ಟೋರೆಂಟ್ ನೋಡ್ಕೊಂಬಂದೀವಿ. ಇದ್ದಿದ್ರಾಗ ಅದೊಂದು ಸ್ವಲ್ಪ ನೋಡೋಕೆ ಒಂದು ಸ್ವಲ್ಪ ಕ್ಲೀನ್ ಬೆಸ್ಟ್. ಹೊರಗಿಂದಂತರೂ ಕ್ಲೀನ್ ಮಸ್ತ್ ಇರ್ತೈತಿ ಅನ್ಸಂತೈತೆ, ಅಷ್ಟು ಚಲೋ ಐತಿ. ನೋಡೋಣ, ಅಲ್ಲಿ ಹೋಗ್ತೀನಿ. ಇಲ್ಲೇನು ಐ ಡೋಂಟ್ ಥಿಂಕ್ ಸೊ ಇಲ್ಲಿ ಝೊಮ್ಯಾಟೊ ಆರ್ಡರ್ ಮಾಡಿದ್ರೆ ಬರ್ತೈತೆ ಅಂತಂದು ಗೊತ್ತಿಲ್ಲ, ಚೆಕ್ಕು ಮಾಡಿಲ್ಲ ನಾನು. ಅಲ್ಲೇ ಹೋಗಿ ಊಟ ಮಾಡ್ಕೊಂಬರ್ತೀವಿ. ಹೆಂಗಿದ್ರು 6 ಗಂಟೆ 6:40 ಸಮಥಿಂಗ್ ಆತು. ಈಗ ಇನ್ನೇನು ಅಡ್ಡಾಡಕ್ಕೆ ನೋಡ್ಕೊಂಬರೋಣ, ಅಡ್ಡಾಡಕ್ಕಂತೂ ಆಗಲ್ಲ. ಈಗ ಇಲ್ಲೇ ರೆಸ್ಟ್ ಮಾಡ್ತೀವಿ. ನಾಳೆ ಎಲ್ಲ ಅಡ್ಡಾಡ್ಕೊಂಡು ಆಮೇಲೆ ರಿಸಾರ್ಟ್ ಚೆಕ್ ಇನ್ ಆಗ್ತೀನಿ ಅಂತ. ಈಗ ಸದ್ಯಕ್ಕೆ ಇಷ್ಟು ಅಪ್ಡೇಟ್. ವ್ಯೂ ಮಾತ್ರ ಮಸ್ತ್ ಐತಿ, ವ್ಯೂ ಅಂತೂ ಮಸ್ತ್ ಐತಿ, ಅದು ಮಾತ್ರ ಲೈಕ್ ಆಗೈತಿ.
ಎಸ್, ಈಗ ಹೋಗಿ ಫ್ರೆಶ್ ಅಪ್ ಆಗೋ ಮಟ್ಟ, ಅವ್ರು ಫ್ರೆಶ್ ಆಗಿ ಬರೋ ಮಟ್ಟ ಇಲ್ಲಿ ಕುಂದಿರ್ತೀನಿ. ಆಮೇಲೆ ನಾನು ಹೋಗ್ತೇನೆ. ಯಾವ ಬಾಟಲ್ ತೊಗೊಂಡೆ, ಯಾವ ಬಾಟಲ್ ತೊಗೊಳಕತ್ತೀನಿ ನೀನು? ಕಮಾನ್ ಗೈಸ್, ಲೆಟ್ಸ್ ಗೋ. ಕಾರ್ ಬ್ಯಾಗು ಏನು ಮಬ್ಬದಿಲ್ಲ ಶೆಟ್ಟಿ. ಬಂಜಿ ಜಂಪಿಂಗ್ ಮಾಡಕ್ ಹೊಂಟೇವ್ ನಾವು. ರಿಷಿಕೇಶ್ ಮಠ ಹೋಗಿನ ಮಾಡಿಲ್ಲ ಬಂಜಿ ಜಂಪಿಂಗ್. ಲಿಟ್ರಲಿ ನಂಗೆ ಹೆದರಿಕೆ ಬರ್ತೈತೆ ಹೈಟಿಂದ. ಅವೆಲ್ಲ ಆಗಲ್ಲ, ನಮಗೆಲ್ಲ ಬರ್ತಿಲ್ಲ, ಮಾಡಬೇಕ. ಟಾಸ್ಕ್ ಅಪ್ಪ ಇಲ್ಲಿ ಲಾಸ್ಟ್ ಮಾಡೋದು. ಅವ್ರು ಏನು ಹೇಳ್ತಾರ ನಮಗೆ ತಿಳಿಯಲ್ಲ, ನಾವು ಹೇಳೋದು ಅವ್ರಿಗೆ ತಿಳಿಯಲ್ಲ. ಕಷ್ಟ ಮಾಡೋನ್ ತಡಿಯೋ ತಮ್ಮ, ಹಸು ಭಾಳ ಆಗೈತಿ, ಹಂಗೆ ಯಾಕೆ ಮಾಡಂತಿ? ಕಬೀರ್ ಸಿಂಗ್ ಆಗ ನೋಡ್ಲಿ ಅವ, ಬಟ್ ಪ್ರೀತಿ ಇಲ್ಲ. ಒಂದು ಜಿಪ್ಲೈನು ಮಾಡಕ್ಕೆ ಹೆದ್ರಾಕತ್ತ ನೀವು. ಎಂತ ಹೆಂಗೆ ಇವು 23 ವಯಸ್ಸು ಇವಂಗೆ ಯೂಸ್ಲೆಸ್ ಫುಲ್. ನೀವು ಒಳ್ಳೆ ಬಸ್ ಬರ್ತೀಲ್ಲ ನಮಗೆ ಗೊತ್ತಿಲ್ಲ. ಏನಾಗಲ್ಲ, ಹೆದ್ರಾಕೋಬೇಡ, ಹೋಗು. ಹೆಸರ್ಕೊಂಡಿದ್ರೆ ಮಗ. ಬಿ ಗೆಟಿಂಗ್ ರೆಡಿ ವೈಲ್ ಆನಂದ್ is already on the crane. Any last words? ಕಾಲ್ ನಡಗಾತಿತ್ತು, ಈಗ ನಡಕ್ತಾವ. ಈಗ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆದ್ರೆ ಕಾರ್ಯ ಮಾಡಲಿ. ನನ್ನ ಮಾತು ಕೇಳ, ಎಂಥ ಮಜಾ ಆಯ್ತು ಗೊತ್ತೆ. ಏನಾರು ಆರ್ಡರ್ ಮಾಡಿರಿ ಪ್ಲೀಸ್, ಹಸುವಾಗಿ. ಜಲ್ದಿ ಹೋಗಿ ಫ್ರೆಶ್ ಅಪ್ ಆಗಿರ್ತೀನಿ. 6:30 ಲೈವ್ ಹೋಗ್ಬೇಕು. ಇಟ್ಸ್ ಆಲ್ರೆಡಿ 5. ನಾವು ಗಂಡ್ಸ್ ಅಂತೀವಲ್ಲ